ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಂಜುಳಾ ರೆಸಿಪಿ ಕನ್ನಡ ಚಾನಲ್ಗೆ ಸ್ವಾಗತ. ತಿನ್ನೋದಕ್ಕೆ ಕಷ್ಟನೇ ಬೇಡ, ಬಾಯಲ್ಲಿಟ್ರೆ ಕರಗೋಗುತ್ತೆ. ಆ ರೀತಿ ಕೇಸರಿಬಾತ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವಾಗ ಬನ್ನಿ ಕೇಸರಿಬಾತ್ ಹೇಗೆ ಮಾಡೋದು ನೋಡೋಣ. ನೀವು ಮಾಡೋ ಕೇಸರಿಬಾತ್ ಪರ್ಫೆಕ್ಟಾಗಿ ಬರಬೇಕಂದ್ರೆ ಈ ರೀತಿ ಒಂದು ಮೆಜರ್ಮೆಂಟ್ಗೆ ಗ್ಲಾಸ್ ಆಗಲಿ ಬೌಲ್ ಆಗಲಿ ತೊಗೊಳ್ಳಿ. ನಾನು ಎಲ್ಲ ಇದೇ ಗ್ಲಾಸಲ್ಲಿ ತೊಗೊಳ್ತಾ ಇದ್ದೀನಿ. ಇಲ್ಲಿ ನಾನು 1 ಗ್ಲಾಸ್ ರವೆಗೆ 2.5 ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡು ಕುದಿಸ್ಕೊತೀನಿ. ಬೇರೆ ಸ್ಟವ್ ಮೇಲೆ ಇಟ್ಕೊಂಡು ಕುದಿಸ್ಕೊತೀನಿ ನೀರು. ಇವಾಗ ಕೇಸರಿಬಾತ್ ಮಾಡೋದಕ್ಕೆ ದಪ್ಪ ತಳ ಇರುವಂಥ ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ 4 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ, ಅರ್ಧ ಲೋಟದಷ್ಟು ಗೋಲ್ಡ್ ವಿನ್ನರ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 4 ಸ್ಪೂನ್ ತುಪ್ಪ, ಅರ್ಧ ಲೋಟ ಗೋಲ್ಡ್ ವಿನ್ನರ್ ಎಣ್ಣೆ, 2 ಸೇರಿದ್ರೆ 3/4 ಲೋಟ ಆಯಿತು. 1 ಗ್ಲಾಸ್ ರವೆಗೆ 3/4 ಲೋಟ ಎಣ್ಣೆ ಬೇಕಾಗುತ್ತೆ. ಇವಾಗ 2 ಮಿಕ್ಸ್ ಆಗಬೇಕು, ಎಣ್ಣೆ ಮತ್ತು ತುಪ್ಪ ಮಿಕ್ಸ್ ಆಗಿದ್ದಾಯಿತು. ಇವಾಗ ನಾನು ಸಪ್ರೇಟಾಗಿ 5 ಸ್ಪೂನ್ ಆಗೋಷ್ಟು ಎತ್ತು ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ದೊಡ್ಡ ಸ್ಪೂನಲ್ಲಿ 5 ಸ್ಪೂನ್ ಆಗೋಷ್ಟು ಎಣ್ಣೆ ಎತ್ತು ಮಾಡ್ಕೊಳ್ತಾ ಇದ್ದೀನಿ ಸಪ್ರೇಟಾಗಿ. ಇದು ಕೊನೆಯಲ್ಲಿ ಬೇಕಾಗುತ್ತೆ. ಇವಾಗ ಅದೇ ಕಾದಿರೋಂಥ ಎಣ್ಣೆ ತುಪ್ಪಗೆ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಗೋಡಂಬಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ದ್ರಾಕ್ಷಿ ಉಬ್ಬುತ್ತೆ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ನೀವು ದ್ರಾಕ್ಷಿ ಎಲ್ಲ ಯಾವ ರೀತಿ ಉಬ್ಕೊಂಡಿದೆ ಅಂದ್ಬಿಟ್ಟು. ಇವಾಗ ಅದೇ ಲೋಟದಲ್ಲಿ ಸಣ್ಣ ರವೆ ಹಾಕ್ಕೊಳ್ತಾ ಇದ್ದೀನಿ. 1 ಲೋಟ ರವೆ ಹಾಕ್ಕೊಳ್ತಾ ಇದ್ದೀನಿ. ರವೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಕೈ ಬಿಡದೆ ಕಲಿಸ್ಕೊಳ್ತಾನೆ ಇರಬೇಕು. ಇಲ್ಲಿ ನಾನು 2 ಲವಂಗ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ನೋಡ್ಬೋದು ನೀವು ಯಾವ ರೀತಿ ಕಲರ್ ಚೇಂಜ್ ಆಗಿದೆ ಅಂದ್ಬಿಟ್ಟು. ರವೆ ಹೇಗಾಗಿದೆ ಅಂತ ಗೊತ್ತಾಗುತ್ತಂದರೆ ಸ್ವಲ್ಪ ಉಬ್ಬುತ್ತೆ ಮತ್ತು ವೈಟ್ ಕಲರ್ ಬಂದಿರುತ್ತೆ ಮತ್ತು ಎಣ್ಣೆ ತುಪ್ಪ ಎಲ್ಲ ಹೊರ ಹಾಕುತ್ತೆ, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ನೋಡ್ಬೋದು ನೀವು ರವೆ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ, ಕಲರು ಚೇಂಜ್ ಆಗಿದೆ, ಎಣ್ಣೆ ತುಪ್ಪ ಕೂಡ ಆಚೆ ಬಿಟ್ಟಿದೆ, ಅಲ್ಲಿವರೆಗೂ ಹುರ್ಕೊಂಡಿದ್ದೀನಿ ನಾನು. ಒಂದು 10 ನಿಮಿಷ ಆದರೂ ನಾನು ಹುರ್ಕೊಂಡಿದ್ದೀನಿ ರವೆ. ನೋಡ್ಬೋದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ರವೆ ಹುರ್ಕೋಬೇಕು. ಇವಾಗ ನಾನು ಅದೇ ಲೋಟದಲ್ಲಿ 1 ಗ್ಲಾಸ್ ಆಗೋಷ್ಟು ಪೈನಾಪಲ್ ಹಾಕ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಿಂದನೂ ಕೊನೆಯವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೋಬೇಕು. ಈಗ ನಾನು ಅದೇ ಲೋಟದಲ್ಲಿ 1 ಲೋಟ ಆಗೋಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಪೈನಾಪಲ್ ಏನಾದರೂ ಹುಳಿ ಇದ್ದರೆ ಇನ್ನು 3 ಸ್ಪೂನ್ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನು ತೊಗೊಂಡಿರೋ ಪೈನಾಪಲ್ ಸ್ವೀಟ್ ಎಲ್ಲ ಕರೆಕ್ಟಾಗಿದೆ, ಅದಕ್ಕಾಗಿ 1 ಲೋಟ ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ಪೈನಾಪಲ್ ಸ್ವಲ್ಪ ಸಕ್ಕರೆ ಎಲ್ಲ ಹಾಕ್ಕೊಂಡ್ಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡ್ಬೋದು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಯಿತು. ಆವಾಗಲೇ ಕುದಿಸ್ಕೊಂಡು ಇಟ್ಕೊಂಡಿದ್ವಲ್ಲ ನೀರು, ಬಿಸಿ ಬಿಸಿ ನೀರು ಕುದೀತಾ ಇರಬೇಕು, ಆ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಒಂದು 2-3 ಸತಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲೇ ನಾನು ಲೆಮನ್ ಎಲ್ಲೋ ಫುಡ್ ಕಲರ್ ಹಾಕ್ಕೊಳ್ತಾ ಇದ್ದೀನಿ, 1 ಚಿಟಿಕೆ. ಇವಾಗ ಫುಡ್ ಕಲರೆಲ್ಲ ಹಾಕ್ಕೊಂಡ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಿದ್ದಾಯಿತು.
ನೋಡ್ಬೋದು ಯಾವ ರೀತಿ ಆಗಿದೆ ಅಂದ್ಬಿಟ್ಟು. ಇಲ್ಲಿ ನಾನು ಆವಾಗಲೇ ಮಾಡ್ಕೊಂಡಿರೋ ಎಣ್ಣೆ ತುಪ್ಪ ಇಲ್ಲಿ ನಾನು 3 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಹೋಟೆಲ್ಗಳಲ್ಲಿ ಮದುವೆಯಲ್ಲಿ ಕೇಸರಿಬಾತ್ ತಿಂದಿರ್ತೀವಿ, ಅದರ ಸುತ್ತ ತುಪ್ಪ ಬಿಟ್ಕೊಂಡು ಬಂದಿರುತ್ತೆ. ಎಷ್ಟು ತುಪ್ಪ ಹಾಕಿ ಮಾಡಿದ್ದಾರೆ ಕೇಸರಿಬಾತು, ಇಷ್ಟು ಚೆನ್ನಾಗಿದೆ ಸಾಫ್ಟಾಗಿದೆ ಅಂದ್ಕೊಳ್ತೀವಿ, ಅದು ನಮ್ಮ ಭ್ರಮೆ. ಅವರು ಎಣ್ಣೆ ತುಪ್ಪ ಎರಡೂ ಮಿಕ್ಸ್ ಮಾಡಿರ್ತಾರೆ, ಅದಕ್ಕೆ ಅಷ್ಟು ಸಾಫ್ಟಾಗಿ ಚೆನ್ನಾಗಿರುತ್ತೆ. ಎಷ್ಟು ಹೊತ್ತಿಟ್ಟಿದ್ರೂ ಗಟ್ಟಿಯಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಸಾಫ್ಟಾಗಿ. ಅದೇ ರೀತಿ ನಾನಿವತ್ತು ಮಾಡಿರೋದು ಕೇಸರಿಬಾತು, ರುಚಿ ಕೂಡ ಅಷ್ಟು ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಹೊತ್ತಿಟ್ಟಿದ್ರೂ ಗಟ್ಟಿನೇ ಆಗಲ್ಲ. ನೀವು ಮಾಡಿದಾಗ ಹೇಗಿರುತ್ತೋ ಅದೇ ರೀತಿಯಾಗಿರುತ್ತೆ. ನೋಡ್ಬೋದು, ಪಾತ್ರೆಗೆ ಸ್ವಲ್ಪ ಕೂಡ ಅಂಟ್ಕೊಳ್ತಾ ಇಲ್ಲ, ಯಾವ ರೀತಿ ಪಾತ್ರೆ ಬಿಟ್ಕೊಂಡು ಬರ್ತಿದೆ ಅಂದ್ಬಿಟ್ಟು. ಹೀಗಾಗಿದ್ದರೆ ಕರೆಕ್ಟಾಗಿ ಆಗಿದೆ ಅಂದ್ಬಿಟ್ಟು ಕೇಸರಿಬಾತು. ಇವಾಗ ಉಳಿದಿರೋ ಎಣ್ಣೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ 3 ಸ್ಪೂನು. ಇವಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನ್ ಸ್ಟಿಕ್ ಪಾತ್ರೆನೇ ಬೇಕು ಸ್ವೀಟ್ ಮಾಡೋಕ್ಕೆ ಅಂದ್ಕೋಬೇಡಿ, ಯಾವ ಪಾತ್ರೆಯಲ್ಲಿ ಮಾಡಿದ್ರೂ ಕರೆಕ್ಟಾಗಿ ಬರುತ್ತೆ. ನಾವು ಮಾಡೋ ವಿಧಾನ ಸರಿಯಾಗಿರಬೇಕು. ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿದೆ ಸಾಫ್ಟಾಗಿ ಅಂದ್ಬಿಟ್ಟು ಕೇಸರಿಬಾತು. ನೀವು ಎಷ್ಟೊತ್ತು ಒಂದಿನ ಪೂರ್ತಿ ಇದೇ ರೀತಿ ಇಟ್ಟರೂ ಕೂಡ ಇದೇ ರೀತಿಯಾಗಿ ಇರುತ್ತೆ ಸಾಫ್ಟಾಗಿ. ಇವಾಗ ನಾನು ಜಜ್ಜಿಟ್ಕೊಂಡಿರೋ 2 ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಏಲಕ್ಕಿ ಪೌಡರ್ ಇದ್ದರೂ ಕೂಡ ಅದು ಹಾಕ್ಕೋಬೋದು. ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ನೀವು ಯಾವ ರೀತಿ ಆಗಿದೆ ಅಂದ್ಬಿಟ್ಟು. ಕೊನೆಯದಾಗಿ ಉಳಿದಿರೋ ಎಣ್ಣೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿಬಿಟ್ಟು ಇವಾಗ ಪ್ಲೇಟ್ ಮುಚ್ತಾ ಇದ್ದೀನಿ. 2-3 ನಿಮಿಷ ಹೀಗೆ ಬಿಡ್ತೀನಿ. ಸ್ಟವ್ ಆಫ್ ಮಾಡಿರಬೇಕು. 2 ನಿಮಿಷ 3 ನಿಮಿಷ ಆದಮೇಲೆ ನೋಡ್ತಾ ಇದ್ದೀನಿ ಯಾವ ರೀತಿ ಆಗಿದೆ ಅಂದ್ಬಿಟ್ಟು. ಸೂಪರಾಗಿ ಆಗಿದೆ. ಇವಾಗ ಒಂದು 2 ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ.